ಪ್ರಿಯ ದೇವಜನರೇ, ತಪಸ್ಸು ಕಾಲದ ಅಭಿಷೇಕಕ್ಕೆ ನಿಮಗೆ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಸಹನೆ, ತಾಳ್ಮೆ, ಪೇಷನ್ಸ್. ಇದೆಯಾ ನಮಗೆ? ನೋಡೋಣ. ಹೌದು ಪ್ರಿಯರೇ, ಸಹನೆ ಎಂದರೆ ಕೇವಲ ಕಾಯುವುದಲ್ಲ. ಕೋಪವಿಲ್ಲದೆ, ಮನಸ್ಸಿನ ಶಾಂತಿ ಕಳೆದುಕೊಳ್ಳದೆ ಸಂದರ್ಭಗಳನ್ನು ಎದುರಿಸುವುದು. ಬೇಕಾದಷ್ಟು ಸಂದರ್ಭ ನಮಗೆ ಬರ್ತದೆ ಅಲ್ವಾ? ನಾವು ಬೇಕಾದಷ್ಟು ಸಲ ತಾಳ್ಮೆ ಕಳೆದುಕೊಳ್ಳುತ್ತೇವೆ. ಹೀಗೆ ಮಾಡಬಾರದು, ನಾವು ತಾಳ್ಮೆಯಿಂದಿರಬೇಕು ಎನ್ನುತ್ತದೆ. ಹೌದು, ಇದು ಕಷ್ಟದ ಸಮಯದಲ್ಲಿ ನಮ್ಮನ್ನು ಸಮಚಿತ್ತದಿಂದ ಇರಿಸುತ್ತದೆ. ಸಹನೆಯಿಂದ ದೊಡ್ಡ ಸಮಸ್ಯೆಗಳಿಗೂ ನಾವು ಪರಿಹಾರ ಕಂಡುಕೊಳ್ಳಬಹುದು. ಸಹನೆ ನಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ ಮತ್ತು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಡೆಯುತ್ತದೆ. ಸಹನೆ ಜೀವನದ ಪಾಠಗಳನ್ನು ಶಾಂತವಾಗಿ ಕಲಿಯಲು ನಮಗೆ ಸಹಾಯ ಮಾಡುತ್ತದೆ. ಇದು ಕಷ್ಟದಲ್ಲೂ ಸಹ ನಗುವಿನಿಂದ ಬದುಕುವ ಶಕ್ತಿಯನ್ನು ನೀಡುತ್ತದೆ. ಕಷ್ಟದ ಸಮಯದಲ್ಲಿ ಸಹನೆ ತಾಳುವುದರಿಂದ ಪರಿಸ್ಥಿತಿ ತಾನಾಗಿಯೇ ಬದಲಾಗುವುದನ್ನು ನಾವು ನೋಡಬಹುದು. ಸಹನೆಯು ವ್ಯಕ್ತಿಯ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಆತ್ಮವಿಶ್ವಾಸ ಮತ್ತು ದೃಢತೆಯನ್ನು ಹೆಚ್ಚಿಸುತ್ತದೆ. ಸಹನೆ ಅಳವಡಿಸಿಕೊಳ್ಳುವುದರಿಂದ ಜೀವನದಲ್ಲಿ ಬರುವ ಏರಿಳಿತಗಳನ್ನು ಸಮಾನವಾಗಿ ಸ್ವೀಕರಿಸಬಹುದು. ಇದು ಸಮಾಜದಲ್ಲಿ ನಮಗೆ ಗೌರವವನ್ನು ತರುತ್ತದೆ. ಹೌದು ಪ್ರಿಯರೇ, ಬೈಬಲ್ನಲ್ಲಿ ಸಹನೆಯ ಬಗ್ಗೆ ಏನು ಬರೆದಿದೆ ನೋಡೋಣ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 7ರಿಂದ 10ನೇ ವಾಕ್ಯ ಹೀಗೆ ಹೇಳುತ್ತದೆ: ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರರನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿತು. ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು. ನೀವು ದೀರ್ಘ ಶಾಂತಿಯಿಂದಿರಿ. ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಸಹೋದರರೇ, ನೀವು ಒಬ್ಬರ ಮೇಲೊಬ್ಬರು ಗೊಣಗುಟ್ಟಬೇಡಿರಿ. ನ್ಯಾಯ ವಿಚಾರಣೆಗೆ ಗುರಿಯಾದೀರಿ. ಅಗೋ, ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ಈ ವಾಕ್ಯಗಳು ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದಿರಲು, ಪರಸ್ಪರ ದೂರದೆ ಹೃದಯವನ್ನು ದೃಢಪಡಿಸಿಕೊಳ್ಳಲು ಮತ್ತು ಕರ್ತನ ಬರುವಿಕೆಗಾಗಿ ಕಾಯಲು ಕರೆ ನೀಡುತ್ತವೆ. ತಾಳ್ಮೆ ಎಂದರೆ ಕೇವಲ ಕಾಯುವುದಲ್ಲ ಪ್ರಿಯರೇ, ಅದು ಕಷ್ಟದ ಸಮಯದಲ್ಲಿ ದೇವರ ಮೇಲೆ ಭರವಸೆ ಇಟ್ಟು ಸಕಾರಾತ್ಮಕವಾಗಿರುವುದು. ಇದು ನಮ್ಮಲ್ಲಿ ಸಹನೆ, ತಾಳಿಕೆ ಮತ್ತು ದೃಢನಿಷ್ಠೆಯನ್ನು ಹೆಚ್ಚಿಸುತ್ತದೆ. ಹೌದು ಪ್ರಿಯರೇ, ತಾಳ್ಮೆ, ಸಹನೆ ಎನ್ನುವುದು ಪವಿತ್ರಾತ್ಮರ ಒಂದು ಫಲವಾಗಿದೆ. ಇದಕ್ಕಾಗಿ ನಾವು ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸೋಣ. ಆಮೆನ್.